ದಟ್ಟವಾದ ಮಲೆನಾಡಿನ ಕಾಡು, ಕತ್ತಲು, ಮಳೆ, ಎತ್ತ ನೋಡಿದರೂ ಬರೀ ಮರಗಳು. ಅಲ್ಲಿ ದಾರಿ ತಪ್ಪಿದ ಒಬ್ಬ ಯುವಕನಿಗೆ ಆಶ್ರಯ ಕೊಟ್ಟಿದ್ದು ಒಂದು ಒಂಟಿ ಮನೆ. ಆ ಮನೆಯಲ್ಲಿ ನಡೆದ ಕತೆ ಕೇಳಿದ್ರೆ ನಿಮ್ಮ ಮನಸ್ಸು ಕೂಡ ತುಂಬಿ ಬರೋದು ಖಂಡಿತ. ಬನ್ನಿ, ಇವತ್ತು ಆ ಬೆಟ್ಟದ ಜೀವದ ಕಥೆಯನ್ನು ಕೇಳ್ಕೊಂಡು ಬರೋಣ. ಕಾರಂತರು ಬರೆದ ಬೆಟ್ಟದ ಜೀವ ಕಾದಂಬರಿ ಕನ್ನಡ ಸಾಹಿತ್ಯದ ಬಹಳ ದೊಡ್ಡ ಕೃತಿ. ಪಶ್ಚಿಮ ಘಟ್ಟದ ಕಾಡು, ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಬರುವ ಕಳಂಜಿ ಮಲೆ ಮತ್ತು ಕೆಳಬೈಲು ಅನ್ನೋ ಕುಗ್ರಾಮದಲ್ಲಿ ಈ ಕತೆ ನಡೆಯುತ್ತೆ. ಕೇವಲ 150 ಪುಟದ ಈ ಪುಸ್ತಕದಲ್ಲಿ ಬರೀ ಒಂದು ಕುಟುಂಬದ ಕಥೆ ಅಲ್ಲ, ಬದಲಾಗಿ ಮನುಷ್ಯ ಮತ್ತು ಪ್ರಕೃತಿ ನಡುವೆ ಇರೋ ಸಂಬಂಧದ ಕನ್ನಡಿ ಇದು. ನಗರೀಕರಣ, ವಲಸೆ, ತಲೆಮಾರುಗಳ ನಡುವಿನ ಅಂತರ ಮತ್ತು ಪರಿಸರ ರಕ್ಷಣೆ ಬಗ್ಗೆ ಇದು ಬಹಳ ಆಪ್ತವಾಗಿ ಮಾತಾಡುತ್ತೆ. ಈ ಕಥೆಯಲ್ಲಿ ಕಾರಂತರು ಮನುಷ್ಯನೇ ಮುಖ್ಯ ಅನ್ನೋ ದೃಷ್ಟಿಕೋನ ಬಿಟ್ಟು ಪರಿಸರನೇ ಮುಖ್ಯ ಅನ್ನೋ ಬದುಕನ್ನು ತೋರಿಸಿದ್ದಾರೆ. ಗೋಪಾಲಯ್ಯನವರ ಪಾತ್ರದ ಮೂಲಕ ಮನುಷ್ಯ ಮತ್ತು ನಿಸರ್ಗದ ಸಂಬಂಧನ ಬಿಚ್ಚಿಡ್ತಾರೆ. ಮಲೆನಾಡಿನ ಚಳಿ, ಮಲೇರಿಯಾ, ಜ್ವರ, ಕಾಡು ಪ್ರಾಣಿಗಳ ಕಾಟ ಇದ್ರೂ ಗೋಪಾಲಯ್ಯ ಮತ್ತು ಅವರ ಹೆಂಡತಿ ಶಂಕರಿಯಮ್ಮ ಪ್ರಕೃತಿನ ದ್ವೇಷ ಮಾಡಲ್ಲ. ಪ್ರಕೃತಿಯ ಲಯದ ಜೊತೆ ಹೊಂದಿಕೊಂಡು ಬದುಕು ಕಟ್ಕೊಳ್ತಾರೆ. ಕಾಟು ಮೂಲೆ ಅನ್ನೋ ಬಹಳ ಕಷ್ಟದ ಜಾಗದಲ್ಲಿ ಅಡಿಕೆ, ತೆಂಗಿನ ತೋಟ ಮಾಡ್ತಾರೆ. ಇದು ಪ್ರಕೃತಿನ ಗೆಲ್ಲೋ ಅಹಂಕಾರ ಅಲ್ಲ, ಅದರ ಮಡಿಲಲ್ಲಿ ಬದುಕೋ ಛಲ. ಕಾಡು ಪ್ರಾಣಿಗಳು ಜನರಿಗೆ ತೊಂದರೆ ಕೊಟ್ಟಾಗ ಮಾತ್ರ ಅವುಗಳನ್ನು ಎದುರಿಸಬೇಕು ಅಂತ ಹುಲಿಬೇಟೆ ಪ್ರಸಂಗದಲ್ಲಿ ಗೋಪಾಲಯ್ಯನವರು ಹೇಳ್ತಾರೆ. ಇವತ್ತಿನ ಮನುಷ್ಯ ಪ್ರಾಣಿ ಸಂಘರ್ಷಕ್ಕೆ ಇದೊಂದು ನೈತಿಕ ದಿಕ್ಸೂಚಿ ಅಂತ ಕಾರಂತರು ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಇನ್ನೊಂದು ಕಡೆ ಹಳೆ ಕೃಷಿ ಪದ್ಧತಿ ಬಿಟ್ಟು ಇಂಗ್ಲಿಷ್ ಶಿಕ್ಷಣದ ವ್ಯಾಮೋಹಕ್ಕೆ ಬಿದ್ದು ಮುಂಬೈಗೆ ವಲಸೆ ಹೋಗೋ ಮಗ ಶಂಭುವಿನ ಕತೆ ಬರ್ತದೆ. ಆಧುನಿಕತೆ ಹಳ್ಳಿಯ ಬೇರುಗಳನ್ನು ಹೇಗೆ ಕತ್ತರಿಸುತ್ತೆ ಅಂತ ಇದು ಸಾಂಕೇತಿಕವಾಗಿ ತೋರಿಸುತ್ತೆ. 10-12 ವರ್ಷ ಮಗನಿಗಾಗಿ ಕಾಯೋ ಆ ವೃದ್ಧ ದಂಪತಿಯ ಮೌನ ರೋದನ ಇದೆಯಲ್ಲ, ಅದು ಮನೋವಿಜ್ಞಾನದಲ್ಲಿ ಹೇಳೋ ಅನಿರ್ದಿಷ್ಟ ನಷ್ಟ, ಅಂದರೆ ಕೊನೆಯೇ ಇಲ್ಲದ ನಷ್ಟದ ಸ್ಥಿತಿನ ಬಹಳ ನಿಖರವಾಗಿ ಚಿತ್ರಿಸುತ್ತೆ. ಈ ಕಥೆಯ ಪಾತ್ರಗಳ ಮನಸ್ಥಿತಿ ಬಹಳ ಅದ್ಭುತವಾಗಿದೆ. ಗೋಪಾಲಯ್ಯನವರು ಪಶ್ಚಿಮ ಘಟ್ಟದ ಒಂಟಿ ಬೆಟ್ಟದ ರೂಪಕ. ವಯಸ್ಸಾಗಿದ್ದರೂ ಯುವಕನ ಉತ್ಸಾಹ ಅವರಲ್ಲಿದೆ. ಮಗಳು ವಾಗ್ದೇವಿ ಬಾಣಂತನದಲ್ಲಿ ಸತ್ತಾಗ, ಮಗ ಶಂಭು ಮನೆ ಬಿಟ್ಟು ಹೋದಾಗ ಆದ ದೊಡ್ಡ ದುಃಖನ ಅವರು ತಮ್ಮ ಕಾಯಕದ ಮೂಲಕ ಮುಚ್ಚಿಟ್ಕೊಳ್ತಾರೆ. ಹೆಂಡತಿ ಶಂಕರಿಯಮ್ಮನ ಜೊತೆ ಸರಸ, ಕಿಟಲೆ ಮಾಡೋದು, ವಾಸ್ತವದ ನೋವಿನಿಂದ ತಪ್ಪಿಸಿಕೊಳ್ಳುವ ಅವರ ಮಾನಸಿಕ ರಕ್ಷಣಾ ತಂತ್ರ. ಶಂಕರಿಯಮ್ಮ ಮಲೆನಾಡಿನ ಗಟ್ಟಿಗಿತ್ತಿ, ವಾತ್ಸಲ್ಯದ ಮೂರ್ತಿ. ಮಗನಿಗಾಗಿ ಹಗಲಿರುಳು ಕಾಯುವ ಅವರ ಕಣ್ಣು, ತಾಯ್ತನದ ತೀವ್ರತೆ ನಮ್ಮನ್ನು ಭಾವುಕ ಮಾಡುತ್ತೆ. ನಿರೂಪಕ ಶಿವರಾಮು ಓದುಗರ ಪ್ರತಿನಿಧಿ. ಪೇಟೆಯಿಂದ ಬಂದ ಇವರು